ನಮಸ್ಕಾರ ವೀಕ್ಷಕರೇ, ಐಶ್ ರೆಸಿಪ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಬೇಬಿ ಬಾತಿಕ್ ಪೌಡರ್ ನ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಕ್ಳಿರೋ ಅಂತವ್ರಿಗೆ ಈ ರೀಲ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅಲ್ಲಿ ತುಂಬಾ ಬೇಬಿ ಫುಡ್, ಬೇಬಿ ಕೇರ್ ಟಿಪ್ಸ್ ನ ಅಪ್ಲೋಡ್ ಮಾಡಿದೀನಿ, ಒನ್ ಟೈಮ್ ಚೆಕ್ ಮಾಡಿ. ಬೇಬಿ ಬಾತಿಂಗ್ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕಡಲೆಬೇಳೆ ಹಾಗೆ 10 ರಿಂದ 15 ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 2 ಅರಿಶಿಣ ಕೊಂಬು ಹಾಗೆ 1/4 ಕೆಜಿಯಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ಇದರ ಜೊತೆ ರೋಸ್ ಪೆಟಲ್ಸ್ ತಗೋಬಹುದು, ಫ್ರೇಗ್ರೆನ್ಸ್ಗೆ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಅರಿಶಿನ ಕೊಂಬು ಒಂದನ್ನ ಬಿಟ್ಟು ಇನ್ನು ತಗೊಂಡಿದ್ವಲ್ಲ ನಾವೆಲ್ಲ ಪದಾರ್ಥಗಳನ್ನು ನೀರಲ್ಲಿ 1-2 ಸಲ ವಾಶ್ ಮಾಡಿ. ಆ ಕಾಳುಗಳಲ್ಲಿ ಡಸ್ಟ್ ಇರುತ್ತಲ್ವಾ, ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 2 ಟೈಮ್ಸ್ ವಾಶ್ ಮಾಡ್ಕೊಂಡಿದೀನಿ. ಇದನ್ನ ಯೂಸ್ ಮಾಡೋದ್ರಿಂದ ಬೇಬಿಗೆ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದನ್ನ 2 ಟೈಮ್ಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನೀರ್ನ ಚೆನ್ನಾಗಿ ಡ್ರೈನ್ ಮಾಡ್ಕೊಳ್ಳಿ. ನೀರನ್ನ ಡ್ರೈನ್ ಮಾಡ್ಕೊಂಡಾದ್ಮೇಲೆ ಒಂದು ಕ್ಲೀನ್ ಆಗಿರೋ ಬಟ್ಟೆನ ತಗೊಂಡು ಟ್ಯಾರಿಸ್ ಮೇಲೆ ಅಥವಾ ನಿಮ್ ಮನೆ ಹತ್ರ ಎಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಿ ಬಟ್ಟೆನ ಹಾಸಿ ಈ ಪದಾರ್ಥಗಳನ್ನೆಲ್ಲ ಆ ಬಟ್ಟೆ ಮೇಲೆ ತೆಳುವಾಗಿ ಹರಡಿ ಬಿಸಿಲಲ್ಲಿ 4 ರಿಂದ 5 ಅವರು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಅರಿಶಿನ ಕೊಂಬೇನು ತೊಳ್ದಿರಲ್ಲ ನಾವು, ಈ ಪದಾರ್ಥಗಳ ಜೊತೆನೆ ಅದನ್ನು ಒಣಗೋದಕ್ಕೆ ಇಟ್ಟಿದೀನಿ ಅಷ್ಟೇ. ನೀವು ಅರಿಶಿನ ಕೊಂಬು ಬೇಡ ಅಂದ್ರೆ ಈ ಪುಡಿ ಎಲ್ಲ ಮಾಡಾದ್ಮೇಲೆ ಇದ್ರ ಜೊತೆಗೆ ಅರಿಶಿನ ಪುಡಿನ ಸೇರಿಸ್ಕೋಬಹುದು. ಅರಿಶಿನ ಕೊಂಬು ನ್ಯಾಚುರಲ್ ಆಗಿರುತ್ತೆ ಅಂತ ಅಷ್ಟೇ ತಗೊಂಡಿರೋದು. ನೋಡಿ, ಇಲ್ಲಿ 5 ಅವರು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆದ್ಮೇಲೆ ನಿಮಗೆ ನಾನು ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಬಿಸಿಲಲ್ಲಿ ಒಣಗ್ಸಕ್ ಆಗಿಲ್ಲ ಅಂತಂದ್ರೆ ಮನೆ ಒಳಗಡೆನೆ 7 ರಿಂದ 8 ಅವರು ಒಣಗಿಸ್ಕೊಂಡು ಬಾಣ್ಲಿ ತಗೊಂಡು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಿ. ಅರಿಶಿನ ಕೊಂಬನ್ನ ಡೈರೆಕ್ಟ್ ಆಗಿ ಮಿಕ್ಸರ್ ಜಾರ್ಗೆ ಹಾಕಿದ್ರೆ ಬ್ಲೇಡ್ ಆಡೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಪುಡಿ ಮಾಡಿ ಹಾಕೋತಾ ಇದೀನಿ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಸೇರಿಸಿ ಪೌಡರ್ ಮಾಡ್ಕೋತಾ ಇದೀನಿ. ಆದಷ್ಟು ಫೈನ್ ಪೌಡರ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಮಿಕ್ಸರ್ ಜಾರ್ ಅಲ್ಲಿ ಪುಡಿ ಮಾಡ್ಕೊಂಡಿದೀನಿ. ನೀವು ಜಾಸ್ತಿ ಮಾಡ್ಕೋತೀರಾ ಅಂದ್ರೆ ಮಿಲ್ಲಲ್ಲಿ ಕೂಡ ಪುಡಿ ಮಾಡಿಸ್ಕೊಳ್ಬಹುದು. ಮಿಕ್ಸರ್ ಜಾರಲ್ಲಿ ಎಷ್ಟಾಗುತ್ತೋ ಅಷ್ಟು ಫೈನ್ ಪೌಡರ್ ಮಾಡಿಟ್ಕೊಂಡಿದೀನಿ. ಈಗ ಆಲ್ರೆಡಿ ಬೇಸಿಗೆ ಶುರುವಾಗಿದೆ, ಮಕ್ಳ ಸ್ಕಿನ್ ತುಂಬಾ ಬೇಗ ಟ್ಯಾನ್ ಆಗುತ್ತೆ. ಬಟ್ ಈ ಬಾತಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ. ನಾವು ಮಗುಗೆ 1 ಮಂತ್ ಇದ್ದಾಗ್ಲೇನೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀವಲ್ವಾ, ಬಟ್ ಎಷ್ಟೇ ಸೋಪ್ ಹಾಕಿದ್ರು ಆಯಿಲ್ ಕರೆಕ್ಟ್ ಆಗಿ ರಿಮೂವ್ ಆಗಲ್ಲ. ಬಟ್ ಈ ಬಾತಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ಆಯಿಲ್ ಸ್ವಲ್ಪ ಕೂಡ ಇಲ್ಲದೆ ಚೆನ್ನಾಗಿ ರಿಮೂವ್ ಆಗುತ್ತೆ. ಇದನ್ನ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಜರಡಿ ಮಾಡ್ಕೊಳ್ಳಿ, ಅವಾಗ ಇನ್ನ ಚೆನ್ನಾಗಿ ಫೈನ್ ಪೌಡರ್ ಸಿಗುತ್ತೆ. ದಪ್ಪ ಈ ತರ ತರಿ ಇದ್ರೆ ಅದು ರಿಮೂವ್ ಆಗಿ ಫೈನ್ ಪೌಡರ್ ಆಗುತ್ತೆ. ಮಗು ಸ್ಕಿನ್ ಸಾಫ್ಟ್ ಆಗಿರೋದ್ರಿಂದ ಆದಷ್ಟು ಫೈನ್ ಪೌಡರ್ ಮಾಡ್ಕೊಂಡಿದೀನಿ. ಜರಡಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬಾಕ್ಸ್ ಇದೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂದ್ರೆ ತುಂಬಾ ಸುಲಭ. 2 ಸ್ಪೂನ್ ಅಷ್ಟು ಈ ಪೌಡರ್ ಅನ್ನ ತಗೊಂಡು ಹಾಲು ಅಥವಾ ನೀರಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಮಗುಗೆ ಸ್ನಾನ ಮಾಡಿಸುವಾಗ ಇಡೀ ಬಾಡಿಗೆ ನಿಧಾನಕ್ಕೆ ಹಚ್ಚಿ ಜೋರಾಗಿ ರಬ್ ಮಾಡೋದಕ್ಕೆ ಹೋಗ್ಬೇಡಿ. ಮಗು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಮಗು ಫೇಸ್ಗೆ ಅಪ್ಲೈ ಮಾಡುವಾಗ ಕಣ್ಣತ್ರ ಹೋಗದಂತೆ ಸ್ವಲ್ಪ ಅವಾಯ್ಡ್ ಮಾಡಿ. ವಾರಕ್ಕೆ 2 ರಿಂದ 3 ಬಾರಿ ಹಚ್ಚಿದ್ರೆ ಸಾಕಾಗುತ್ತೆ. ಇದು ನ್ಯಾಚುರಲ್ ಆಗಿ ಮನೇಲೆ ಮಾಡೋ ಬಾತಿಂಗ್ ಪೌಡರ್ ಆಗಿರೋದ್ರಿಂದ ಯಾವುದೇ ರೀತಿ ಅಲರ್ಜಿಸ್ ಆಗಲ್ಲ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ಯೂಸ್ ಮಾಡಿ. ಇದು ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಕೂಡ ಯೂಸ್ ಮಾಡಬಹುದು. ನೀವು 1 ಟೈಮ್ ಯೂಸ್ ಮಾಡಿ ನೋಡಿ, ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನನ್ನ ಪಾಪುಗೆ 1 ವರ್ಷದಿಂದನೂ ಯೂಸ್ ಮಾಡ್ತಿದ್ದೀನಿ, ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಇದರಲ್ಲಿ ಕಡಲೆಬೇಳೆ, ಹೆಸರು ಬೇಳೆ ಹಾಕಿರೋದ್ರಿಂದ ಬೇಬಿ ಸ್ಕಿನ್ ನ ಸಾಫ್ಟ್ ಮಾಡುತ್ತೆ. ಹಾಗೆ ಅರಿಶಿನ ಕೊಂಬು ಹಾಕಿರೋದ್ರಿಂದ ಬೇಬಿ ಸ್ಕಿನ್ ಅಲ್ಲಿ ಯಾವುದೇ ರೀತಿ ರ್ಯಾಶಸ್ ಇದ್ರೂ ಕಡಿಮೆ ಮಾಡುತ್ತೆ. ಹಾಗೆ ರ್ಯಾಶಸ್ ಬರ್ದಿರೋ ರೀತಿ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಬಾದಾಮಿ ಯೂಸ್ ಮಾಡಿರೋದ್ರಿಂದ ಸ್ಕಿನ್ ಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ನಾನು ಹೇಳೋದಕ್ಕಿಂತ ನೀವೇ ಮನೆಯಲ್ಲಿ ಮಾಡಿ ಒಂದ್ಸಲ ಯೂಸ್ ಮಾಡಿ, ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.